ಇನ್ನು ಆರೋಪಿ ಅಪರಾಧಿ ಆಗಿರುವಂತ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಪ್ರಜ್ವಲ್ಗೆ ಮತ್ತೆ ಮರ್ಮಾಘಾತ ಆಗಿದೆ. ಹೈಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಮತ್ತೆ ಮರ್ಮಾಘಾತ ಆಗಿದೆ. ಜೀವಾವಧಿ ಶಿಕ್ಷೆ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ವಜಾ ಮಾಡಿದ ಹೈಕೋರ್ಟ್. ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೆ ಪ್ರಜ್ವಲ್. ಜೀವಾವಧಿ ಶಿಕ್ಷೆಯನ್ನ ರದ್ದು ಮಾಡಿ ಅಂತ ಸಲ್ಲಿಸಿದ್ದ ಅರ್ಜಿ, ರದ್ದಿನ ಅರ್ಜಿಯೊಂದಿಗೆ ಜಾಮೀನು ಅರ್ಜಿಯನ್ನ ಪ್ರಜ್ವಲ್ ಸಲ್ಲಿಸಿದ್ರು. ಪ್ರಜ್ವಲ್ ಅರ್ಜಿ ವಜಾಗೊಳಿಸಿದೆ ಈಗ ಹೈಕೋರ್ಟ್. ಹೈಕೋರ್ಟ್ನಲ್ಲಿ ಪ್ರಜ್ವಲ್ಗೆ ಮತ್ತೆ ಮರ್ಮಾಘಾತ ಆಗಿರೋದು. ಜೀವಾವಧಿ ಶಿಕ್ಷೆ ರದ್ದು ಕೋರಿದ್ದ ಸಲ್ಲಿಸಿದ್ದಂತ ಅರ್ಜಿ ವಜಾಗೊಂಡಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಆದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ಜೀವಾವಧಿ ಶಿಕ್ಷೆ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಸೊ ಅದು ರದ್ದಾಗಿದೆ ಈಗ. ಜೀವಾವಧಿ ಅಂದ್ರೆ ವಜಾ ಆಗಿದೆ ಈಗ. ರದ್ದು ಮಾಡಿ ಎಂದು ಸಲ್ಲಿಸಿದ್ದ ಅರ್ಜಿ, ರದ್ದಿನ ಅರ್ಜಿಯೊಂದಿಗೆ ಜಾಮೀನು ಅರ್ಜಿಯನ್ನು ಕೂಡ ಈ ಪ್ರಜ್ವಲ್ ರೇವಣ್ಣ ಅವರು ಸಲ್ಲಿಸಿದ್ರು. ಆದರೆ ಪ್ರಜ್ವಲ್ ರೇವಣ್ಣ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಈ ಮುಖೇನ ಮರ್ಮಾಘಾತವನ್ನ ಕೊಟ್ಟಿರೋದು ಹೈಕೋರ್ಟ್. ನಿರೀಕ್ಷೆಯಲ್ಲಿದ್ರು ಅಂತ ಕಾಣಿಸುತ್ತೆ. ಮೇ ಬಿ ಜೀವಾವಧಿ ಶಿಕ್ಷೆಯನ್ನ ರದ್ದು ಮಾಡಲಾಗುತ್ತೆ, ಜಾಮೀನಿಗಾಗಿ ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು, ನಿರೀಕ್ಷೆಯಲ್ಲಿ ಸಲ್ಲಿಸಿದ್ರು. ಬಟ್ ಅದು ಸಾಧ್ಯ ಆಗಲಿಲ್ಲ.